ಈ ರೀತಿ ಇರೋ ಫೋಟೋನ ಈ ರೀತಿ ಮಾಡಿ ಒಂದೇ ಸೆಕೆಂಡಲ್ಲಿ ನಾನು ನಿಮಗೆ ಹೆಂಗೆ ಮಾಡೋದು ಅಂತ ಮೊಬೈಲಲ್ಲಿ ತೋರಿಸ್ತೀನಿ. ತುಂಬ ಸಿಂಪಲ್ಲಾಗಿ ನೀವು ಮಾಡ್ಬೋದು ಇದನ್ನು. ಆ್ಯಂಡ್ ಯಾವುದೇ ಥರ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ತುಂಬ ಫ್ರೀಯಾಗಿ ಮಾಡ್ಬೋದು. ಎಲ್ಲನೂ ಕೂಡ ಹೇಳ್ತೀನಿ. ಇದು ತುಂಬ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಎಲ್ಲ ತುಂಬ ಟ್ರೆಂಡ್ ಆಗ್ತಾಯಿದೆ, ತುಂಬ ಜನ ಆಗ್ತಾಯಿದ್ದಾರೆ, ನೀವು ನೋಡ್ಬೋದು. ಈಗ ನಿಮ್ಮದು ಕೂಡ ಆ ಥರ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ಶುರು ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಸೊ ಮೊದಲನೇದಾಗಿ ನೀವೇನು ಮಾಡಿ ಅಂತಂದರೆ, ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸರ್ಚ್ ಬಾಕ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನಾನಿವಾಗ ಸರ್ಚ್ ಮಾಡೋದನ್ನು ನೀವು ಕೂಡ ಸರ್ಚ್ ಮಾಡಿ. ಏನಂತಂದರೆ GEMINI ಅಂತ ನೀವು ಇದನ್ನು ಟೈಪ್ ಮಾಡಿ, ಜಸ್ಟ್ ಸರ್ಚ್ ಮಾಡಿ ಆಯಿತಾ. ಇಲ್ಲಿ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ. ಫಸ್ಟು ವೆಬ್ಸೈಟು ಗೂಗಲ್ ಜೆಮಿನಿ ಅಂತಂದ್ಬಿಟ್ಟು. ಸೊ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಮೇಲ್ಗಡೆ ರೈಟ್ ಸೈಡಲ್ಲಿ ಸೈನ್ ಇನ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ನೀವು ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ನಾನು ಲಾಗಿನ್ ಮಾಡ್ಕೊಳ್ತೀನಿ. ಪಾಸ್ವರ್ಡ್ ID ಪಾಸ್ವರ್ಡ್ ಹಾಕ್ಬಿಟ್ಟು ನೋಡಿ, ID ಪಾಸ್ವರ್ಡ್ ಹಾಕ್ಬಿಟ್ಟು ನಾನು ಲಾಗಿನ್ ಆದ ತಕ್ಷಣ ನನ್ನ ಒಂದು ಪ್ರೊಫೈಲ್ ಫೋಟೋ ಬಂದೇ ಬಿಡ್ತು. ಅಲ್ಲಿ ರೈಟ್ ಸೈಡಲ್ಲಿ ನೀವು ನೋಡ್ಬೋದು. ಈ ಥರ ಲಾಗಿನ್ ಮಾಡ್ಕೊಳ್ಳಿ ಆಯಿತಾ. ಸೊ ಲಾಗಿನ್ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಬಾಕ್ಸ್ ಇರುತ್ತೆ, ಆಸ್ಕ್ ಜೆಮಿನಿ ಅಂತಿದೆ ನೋಡಿ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನೀವು ಒಂದು ಟೈಪನ್ನ ಮಾಡಬೇಕು ಆಯಿತಾ. ಏನು ಟೈಪ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟು ನೀವು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಸಿಂಬಲ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಕ್ಯಾಮ್ರಾ ಓಪನ್ ಮಾಡ್ಕೊಳ್ಳಿ ಆಯಿತಾ. ಅಂದರೆ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಒಂದು ಗ್ಯಾಲರಿ ಓಪನ್ ಮಾಡೋದಕ್ಕೆ ಕೇಳುತ್ತೆ. ಸೊ ನಾನು ಇವಾಗ ಗ್ಯಾಲರಿ ಓಪನ್ ಮಾಡ್ಕೊಳ್ತೀನಿ. ಗ್ಯಾಲರಿಲಿ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ಆಯಿತಾ. ಈ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ, ನಮ್ಮ ರಾಧಿಕಾ ಪಂಡಿತು. ಸೊ ಈ ಒಂದು ಫೋಟೋ ಸೆಲೆಕ್ಟ್ ಮಾಡಿ ಆ್ಯಡ್ ಅಂತ ಕೊಡ್ತೀನಿ ಆಯಿತಾ. ಆ್ಯಡ್ ಅಂತ ಕೊಟ್ಟಾಗ ಆ ಒಂದು ಫೋಟೋ ಅಪ್ಲೋಡ್ ಆಗುತ್ತೆ. ಆ ಫೋಟೋ ಅಪ್ಲೋಡ್ ಆದ ನಂತರ ನೀವು ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ನಾನು ಇವಾಗ ಹಾಕ್ತೀನಲ್ಲ, ಇದನ್ನು ನೀವು ಹಾಕಬೇಕು ಆಯಿತಾ. ಸೊ ನೋಡಿ, ಈಗ ಇಲ್ಲಿ ನಾನು ಏನು ಹಾಕಿದ್ದೀನಿ ಇದನ್ನು ನೀವು ಎಕ್ಸಾಕ್ಟಾಗಿ ಇದನ್ನು ನೀವು ಇಲ್ಲಿ ಬಂದು ಪೇಸ್ಟ್ ಮಾಡಬೇಕು. ಇಲ್ಲಿ ನಾನು ಹಾಕಿದ್ದೀನಿ ನೋಡಿ, ಟೈಪ್ ಮಾಡಿ. ಇದನ್ನು ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರೋರಿಗೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ, ಅಲ್ಲಿ ನಾನು ಇಲ್ಲಿ ಹಾಕಿರೋದನ್ನ ಟೈಪ್ ಮಾಡಿ ಹಾಕಿರ್ತೀನಿ. ಅದನ್ನ ಕಾಪಿ ಮಾಡ್ಕೊಂಡು ಬಂದು ಇಲ್ಲಿ ಹಾಕಿ ಆಯಿತಾ. ಇನ್ ಕೇಸ್ ಏನಾದರೂ ಫೇಸ್ಬುಕ್ ನೋಡ್ತಾ ಇರೋರು ಆಗಿದ್ದರೆ ಫೇಸ್ಬುಕ್ ಅವ್ರಿಗೂ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನಿಮಗಲ್ಲ ಕಾಪಿ ಆಗಲಿಲ್ಲ ಅಂತಂದರೆ ನಂದು ಫೇಸ್ಬುಕ್ ಗ್ರೂಪ್ ಐತೆ, ಆ ಗ್ರೂಪಲ್ಲಿ ಇದನ್ನು ಹಾಕಿರ್ತೀನಿ ಲೈನ್ಸ್ಗಳನ್ನ. ಓಕೆ, ಆ ಲೈನ್ಸ್ಗಳನ್ನ ಕಾಪಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಹಾಕಿ ಸೊ ಜಸ್ಟ್ ಸೆಂಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇವಾಗ ಏನಾಗುತ್ತೆ, ಇದು ಸೆಂಡ್ ಆಗುತ್ತೆ. ಇದು ಸೆಂಡ್ ಆಗಿ ಜಸ್ಟ್ ಸೆಕೆಂಡ್ ಅಂತ ಬರುತ್ತೆ, ತಗೊಳುತ್ತೆ. ಒಂದು ನಿಮಿಷ ತಗೋಬೋದು ಅನಿಸುತ್ತೆ. ಒಂದು ಇಮೇಜ್ ಕ್ರಿಯೇಟ್ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡಿ. ಸೊ ಇಲ್ಲಿ ನಿಮಗೆ ಆ ಥರದೊಂದು ಇಮೇಜ್ ನೀವೇನು ಸ್ಟಾರ್ಟಿಂಗಲ್ಲಿ ನೋಡಿದ್ರಿ, ಆ ಒಂದು ಇಮೇಜ್ನ ಇಲ್ಲಿ ನಮಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಈಗ ನಾವು ಕೊಟ್ಟಂಥ ಇಮೇಜ್ ಏನಿದೆ ಅದು ಈ ಥರ ಬಂದು ರೆಡಿ ಆಗಿದೆ. ಈಗ ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು, ಇಮೇಜ್ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಕ್ವಾಲಿಟಿಲಿ ಬಂದಿದೆ. ಆ್ಯಂಡ್ ಈ ಒಂದು ಇಮೇಜ್ನ ನಾನು ಇವಾಗ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಮಗೊಂದು ಡೌನ್ಲೋಡ್ ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋನು ಕೂಡ ಡೌನ್ಲೋಡ್ ಆಯಿತು ಆಯಿತಾ. ಸೊ ಈ ಥರ ನಾವು ಡೌನ್ಲೋಡು ಕೂಡ ಮಾಡ್ಕೋಬೋದು. ನೋಡಿ ಇವಾಗ ನಾನು ಡೌನ್ಲೋಡ್ ಮಾಡಿಕೊಂಡೆ ಇಮೇಜನ್ನು, ನೋಡಿ ಇಲ್ಲಿದೆ ಇಮೇಜ್ ಅಲ್ವಾ. ಸೊ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೀವು ಈ ಒಂದು ಇಮೇಜನ್ನು ನೀವು ಎಷ್ಟಾದರೂ ನೀವು ಕ್ರಿಯೇಟ್ ಮಾಡ್ಕೋಬೋದು. ಐ ಥಿಂಕ್ ಲಿಮಿಟ್ ಇರುತ್ತೆ ಇಷ್ಟು ಅಷ್ಟು ಅಂತ. ಸೊ ಹೋಗಿ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ತುಂಬ ಟ್ರೆಂಡಿಂಗ್ ಇದೆ. ನಿಮ್ಮ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೆಲ್ಲ ಹಾಕೊಂಡು ಹಬ್ಬ ಮಾಡಿ ಅಂತ ಹೇಳ್ತಾ. ಸೊ ಸಿಗೋಣ. ಹೇಗನ್ನಿಸ್ತು ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್ ಗೈಸ್.